ಬೀದರ್ ಜಿಲ್ಲೆಯನ್ನ ಬರಪೀಡಿತ ಜಿಲ್ಲೆಯಾಗಿ ಘೋಷಣೆ ಮಾಡಿ ಅಂತ ಹೇಳಿ ಪಟ್ಟು ಕೇಳಿಬರ್ತಾ ಇದೆ. ರೈತರ ವಿವಿಧ ಬೇಡಿಕೆ ಈಡೇರಿಕೆಗೂ ಕೂಡ ಆಗ್ರಹಿಸಿ ಬೀದರ್ನಲ್ಲಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಪರಿಹಾರಕ್ಕಾಗಿ ಬಿಂದಿಗೆ ಹಿಡಿದು ಬೀದರ್ನಲ್ಲಿ ರೈತರು ಧರಣಿಯನ್ನ ನಡೆಸಿದ್ದಾರೆ. ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ನಗರದ ನೌಬಾದ್ನ ಬಸವೇಶ್ವರ ವೃತ್ತದಲ್ಲಿ ಧರಣಿಯನ್ನ ನಡೆಸಿದ್ದಾರೆ ಅನ್ನದಾತರು. ರಾಜ್ಯದಾದ್ಯಂತ ಬರದ ಛಾಯೆ ಆವರಿಸಿದೆ. ಅದರಲ್ಲೂ ಕೂಡ ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಯಾವಾಗ ನೋಡಿದ್ರು ಬಿಸಿಲು ಆ ನಮನೆ ಇರುತ್ತೆ, ರಣರಣ ಬಿಸಿಲು. ಹಾಗಾಗಿ ಈಗ ಬೀದರ್ನಲ್ಲೂ ಕೂಡ ಮಳೆಯ ಪರಿಸ್ಥಿತಿ ಬಹಳ ಕೆಟ್ಟದಾಗಿದೆ. ಮಳೆ ಬಂದಿಲ್ವಲ್ಲ, ಸೊ ಬೀದರನ್ನ ಬರ ಜಿಲ್ಲೆ ಅಂತ ಘೋಷಣೆ ಮಾಡಿ ಅಂತ ಹೇಳಿ ಅಲ್ಲಿ ಪಟ್ಟು ಕೇಳಿ ಬರ್ತಾ ಇದೆ. ಸದ್ಯ ರೈತರ ವಿವಿಧ ಬೇಡಿಕೆಯನ್ನ ಕೂಡ ಈಡೇರಿಸಬೇಕು ಅಂತ ಹೇಳಿ ಆಗ್ರಹಿಸಿ ಅಲ್ಲಿನ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಹಾಗೆ ಪರಿಹಾರಕ್ಕಾಗಿ ಬಿಂದಿಗೆ ಹಿಡಿದು ರೈತರಿಂದ ಧರಣಿಯನ್ನ ಮಾಡಲಾಗ್ತಾ ಇದೆ. ಹಾಗೆ ನಗರದ ನೌಬಾದ್ನ ಬಸವೇಶ್ವರ ವೃತ್ತದಲ್ಲಿ ಈ ಧರಣಿಯನ್ನ ಮಾಡಲಾಗ್ತಿರುವಂತದ್ದು. ಮಾನವ ಸರಪಳಿಯನ್ನ ನಿರ್ಮಿಸಿ ರೈತರು ಪ್ರತಿಭಟಿಸಿದ್ದಾರೆ. ಪ್ರತಿ ಎಕರೆಗೆ 50,000 ರೂಪಾಯಿ ಪರಿಹಾರ ನೀಡಬೇಕು ಅಂತ ಹೇಳಿ ಅನ್ನದಾತರು ಇಲ್ಲಿ ಆಗ್ರಹ ಮಾಡ್ತಾ ಇದ್ದಾರೆ. ಹಾಗೆ ಕಬ್ಬು ಬೆಳೆಗಾರರಿಗೆ ಬಾಕಿ ಹಣ ಪಾವತಿಸುವಂತೆಯೂ ಕೂಡ ಈ ಪ್ರತಿಭಟನೆಯಲ್ಲಿ ಒತ್ತಾಯ ಮಾಡಲಾಗಿದೆ. ರೈತರ ಸಂಪೂರ್ಣ ಸಾಲ ಈ ಸಂದರ್ಭದಲ್ಲಿ ಮನ್ನಾ ಮಾಡಬೇಕು ಅಂತ ಹೇಳಿ ಆಗ್ರಹ ಕೇಳಿಬರ್ತಾ ಇದೆ. ಸದ್ಯ ಬೀದರನ್ನ ಬರಪೀಡಿತ ಜಿಲ್ಲೆಯಾಗಿ ಘೋಷಣೆ ಮಾಡಬೇಕು ಅಂತ ಹೇಳಿ ಹಿಂದಿನಿಂದಲೂ ಕೂಡ ರೈತರು ಅನೌನ್ಸ್ ಮಾಡ್ತಲೇ ಬಂದಿದ್ದಾರೆ. ಖುದ್ದು ಡಿ ಕೆ ಶಿವಕುಮಾರ್ ಅವರು ಪ್ರತಿ ಜಿಲ್ಲೆಯಲ್ಲಿ ಬರಪೀಡಿತ ಜಿಲ್ಲೆ ಜೊತೆಗೆ ಮಳೆಯಾಗಿಲ್ಲ, ಯಾವ್ಯಾವ ಜಿಲ್ಲೆಯ ಪರಿಸ್ಥಿತಿ ಹೆಂಗಿದೆ, ಮಳೆ ಬಾರದೇ ಇರೋದ್ರಿಂದ ಹೇಳ್ಬಿಟ್ಟು ಖುದ್ದು ವೀಕ್ಷಿಸಿದ್ದಾರೆ. ಇಂಥ ಸಂದರ್ಭದಲ್ಲಿ ರೈತರು ತಮ್ಮ ಒಂದು ಸ್ಥಿತಿಗತಿಯನ್ನ ತಿಳಿಸಿದ್ರು. ನೋಡಿ, ನಮ್ಮ ಜಿಲ್ಲೆಯಲ್ಲಿ ಬರ ಬಂದಿದೆ, ಬರ ಇರೋದ್ರಿಂದ ನಮ್ಮ ಜಿಲ್ಲೆಯನ್ನ ಬರದ ಜಿಲ್ಲೆ ಅಂತ ಹೇಳಿ ಘೋಷಣೆ ಮಾಡಿ ಅಂತ ಕೂಡ ಹೇಳಿದ್ರು. ಅದರ ಜೊತೆಗೆ ಇವತ್ತು ರೈತರು ವಿವಿಧ ಬೇಡಿಕೆಯನ್ನ ಈಡೇರಿಸಬೇಕು ಅಂತ ಹೇಳಿ ಆಗ್ರಹಿಸಿ ಪ್ರತಿಭಟನೆಯನ್ನ ಮಾಡಿದ್ರು. ಹಾಗೆ ಪರಿಹಾರಕ್ಕಾಗಿ ಬಿಂದಿಗೆ ಹಿಡ್ಕೊಂಡಿದ್ರು. ಬಿಂದಿಗೆ ಹಿಡ್ಕೊಂಡು ವಿಭಿನ್ನವಾಗಿ ರೈತರು ಧರಣಿಯನ್ನ ಕೂಡ ನಡೆಸಿದ್ದಾರೆ. ಬೀದರ್ ನಗರದ ನೌಬಾದ್ನ ಬಸವೇಶ್ವರ ವೃತ್ತದಲ್ಲಿ ವಿಭಿನ್ನವಾಗಿ ಈ ಧರಣಿಯನ್ನ ಮಾಡಲಾಯಿತು. ಅಲ್ಲಿ ಮಾನವ ಸರಪಳಿಯನ್ನ ನಿರ್ಮಿಸಿ ರೈತರು ಪ್ರತಿಭಟನೆಯನ್ನ ಮಾಡಿದ್ರು. ಪ್ರತಿ ಎಕರೆಗೆ 50,000 ರೂಪಾಯಿ ಪರಿಹಾರ ನೀಡಬೇಕು ಅಂತ ಆಗ್ರಹಿಸಿದ್ರು. ಈಗ ಅದೇ ಅವ್ರು ಏನಾದ್ರು ಬೆಳೆ ಹಾಕಿದ್ರೆ, ಇವಾಗ ಮಳೆ ಚೆನ್ನಾಗಿತ್ತು ಅಂತಂದ್ರೆ ಲಕ್ಷಾಂತರ ರೂಪಾಯಿ ದುಡಿತಾ ಇದ್ರು. ಈಗ ಮಳೆ ಇಲ್ಲ, ಬರದ ಜಿಲ್ಲೆಯಾಗಿ ಘೋಷಣೆ ಮಾಡಿ ಅಂತಂದ್ರೆ ಅಟ್ಲೀಸ್ಟ್ ಕನಿಷ್ಠ ಒಂದು 50,000 ರೂಪಾಯಿ ಆದ್ರೂ ಬೇಕು ಒಂದು ಎಕರೆಗೆ ಅಂತ ಹೇಳ್ಬಿಟ್ಟು ಆಗ್ರಹ ಮಾಡಿದ್ದಾರೆ. ಹಾಗೆ ಕಬ್ಬು ಬೆಳೆಗಾರರಿಗೆ ಬಾಕಿ ಹಣ ಪಾವತಿ ಮಾಡಲೇಬೇಕು ಅಂತ ಕೂಡ ಒತ್ತಾಯ ಕೇಳಿ ಬಂದಿದೆ. ಅಟ್ಲೀಸ್ಟ್ ಆ ಒಂದು ಅಲ್ಪ ಸ್ವಲ್ಪ ದುಡ್ಡು ಬಂದಾದ್ರೂ ಈ ಬೆಳೆ ಬಂದಿಲ್ಲ, ಬರೋದ್ ಪರಿಸ್ಥಿತಿಲಿ ಮನೆ ಜನ ಜಾನುವಾರು ಮನೆ ಪರಿಸ್ಥಿತಿನ ಹೆಂಗಾದ್ರೂ ಸರಿ ದೂಗಿಸ್ಕೋಬಹುದು. ಹಾಗಾಗಿ ನಮ್ಮ ಬಾಕಿ ಹಣ ಪಾವತಿ ಮಾಡಿ ಅಂತ ಒತ್ತಾಯಿಸಿದ್ದಾರೆ. ಮತ್ತೊಂದು ಕಡೆಗೆ ರೈತರ ಸಂಪೂರ್ಣ ಸಾಲವನ್ನ ಮನ್ನಾ ಮಾಡಬೇಕು ಅಂತಲೂ ಕೂಡ ಇಲ್ಲಿ ರೈತರು ಆಗ್ರಹ ಮಾಡಿದ್ದಾರೆ. अरे